ಅವರು ಹೇಳ್ತಾರೆ. ಅಂದರೆ ನೈಜತೆ ಎಷ್ಟನ್ನು ಗೊತ್ತಿಲ್ಲ, ಬಟ್ ನಾವು ಅಭಿವೃದ್ಧಿ ಕಾರ್ಯಕ್ರಮ ಸ್ವಾಗತಿಸ್ತೀವಿ. ಆ ಘಟನೆಯಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಆ ಪ್ರಧಾನಮಂತ್ರಿಯನ್ನು ಗೌರವ ಇಲ್ಲ ಅವರು. ಯಾಕಂದರೆ 140 ಕೋಟಿ ಜನರ ಪ್ರತಿನಿಧಿ ವಿಶ್ವನಾಯಕ ಮೋದಿ ಅವರಿಗೆ ಟ್ರಂಪ್ನ ಗುಲಾಮ್ ಅಂತ ಹೇಳ್ತಾರೆ. ಟ್ರಂಪ್ ಅವರು ಯಾರಿಗೂ ಗುಲಾಮ್ ಅಲ್ಲ, ಅವರಂಥ ವಿಶ್ವ ನಾಯಕ ಇಡೀ ಜಗತ್ತಿನಾಗಿಲ್ಲ. ಅಂಥ ನಾಯಕರ ಬಗ್ಗೆ ಇವರು ಟೀಕೆ ಮಾಡ್ತಾರೆ. ಸ್ವತಃನೇ ಸೋನಿಯಾ ಗಾಂಧಿ ಅವ್ರಿಗೂ ಗುಲಾಮರದಾರ ಅವರು. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, ಬೆಂಗಳೂರಿನಾಗ ಈ ಅಧಿಕಾರ ಹಸ್ತಾಂತರ ಭಾಳ ಜಗಳ ಕಾಂಗ್ರೆಸ್ ನಡೆದಾಗ ನಾನು ಏನು ಹೆಲ್ಪ್ಲೆಸ್ ಇದ್ದೀನಿ, ನಾವು ಹೈಕಮಾಂಡಿಗೆ ಹೇಳ್ತಾರೆ. ಸ್ವತಃನೇ ಅವರು ACC ಅಧ್ಯಕ್ಷರು, ಅವರೇ ಸುಪ್ರೀಂ ಇರ್ಬೇಕಾದ್ರು. ಬಟ್ ಅವ್ರೇನು ಹೇಳ್ತಾರೆ ಅಂದ್ರೆ ನಾನು ಹೈಕಮಾಂಡ್ಗೆ ಹೋಗಿ ತಿಳಿಸ್ತೀನಿ ಅಂದ್ರೆ ಸ್ವತಃ ಅವರೇ ಗುಲಾಮ್ ಅನ್ನೋದು, ಇನ್ನೊಬ್ಬರಿಗೆ ಗುಲಾಮ್ ಅಂತ ಅನ್ನೋದಕ್ಕೆ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಮೋದಿ ಟ್ರಂಪ್ನ ಇದಾರ ಗಂಡದಾರ, ಅವರೇ ನಾವು ಗುಲಾಮ್ ಅಲ್ಲ. ಯಾಕಂತಂದ್ರೆ ಯಾರಿಗೂ ಅವ್ರು ಬಗ್ಗಲ್ಲ. ಯಾಕಂತಂದ್ರೆ US ಡೀಲ್ ಆದ್ಮ್ಯಾಗ ಸ್ವತಃ ಅವರೇ ಬಂದು ಸರೆಂಡರ್ ಆಗಿ ಮೋದಿ ಹತ್ರ ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದಾರೆ. ಮೋದಿ ಅಂತಂದ್ರೆ ವಿಶ್ವನೇ ಅವ್ರಿಗೆ ಅತ್ಯಂತ ಗೌರವ ಕೊಡುವಂಥ ನಾಯಕರಾದ, ಅದಕ್ಕೆ ಅವ್ರೇನು ಪದ ಬಳಸ್ಯಾರ, ಅದಕ್ಕೆ ನಾನು ಉಗ್ರವಾಗಿ ಖಂಡಿಸ್ತೀನಿ. ಮತ್ತು ಅವ್ರು ಯಾವಾಗಲೂ ಏಕವಚನದಾಗ ಮಾತಾಡ್ತಾರೆ. ಖರ್ಗೆ ಸಾಹೇಬರು ಮೋದಿಯವ್ರ ಬಗ್ಗೆ, BJP ಅವ್ರ ಬಗ್ಗೆ, ಅದನ್ನು ಅಂತ. ಯಾಕಂದರೆ ಅವ್ರ ಸ್ಥಾನಕ್ಕೆ ಅದು ಗೌರವ ಅದಲ್ಲ. ಎರಡನೇದು, ಈ ಮೊನ್ನೆ ಏನು ಹೇಳಿದ್ರು CM ಬರ್ತಾರ ಅಂತೇಳಿ ತಿಂಗಳಿಂದ ಅವ್ರಿಗೆ ಪ್ರಚಾರ ನಡೆದಿದ್ದೇವೆ. CM ಬರಲಿಲ್ಲ, ಯಾಕಂದರೆ ಜನ ಸೇರಿಸ್ಬೇಕಂತ CM ಅವ್ರ ಹೆಸರು ಹೇಳಿದ್ರು. ಜನ ಬರಲ್ಲ ಅಂತ ಗೊತ್ತಾದ್ಮೇಲೆ ವಿವಿಧ ಇಲಾಖೆಗಳಿಗೆ, CDP ಅವರಿಗೆ, ನೀವು ಎಷ್ಟು ನಿಮ್ಮೆಲ್ಲ ಅಂಗಡಿಗಳ ಕಾರ್ಯಕರ್ತರು ಬರಬೇಕು, TH ಅವರಿಗೆ ಪ್ರೆಷರ್ ಹಾಕಿ ನಿಮ್ಮ ಆಶಾ ಕಾರ್ಯಕರ್ತರು ಬರಬೇಕು, ಮುನ್ಸಿಪಾಲಿಟಿ ಅಧಿಕಾರಿ CO ಮಾತಾಡಿ ನಿಮ್ಮೆಲ್ಲ ಪುರಸಭೆ ಸಿಬ್ಬಂದಿಗಳು ಬರಬೇಕು, ಮತ್ತು ಎಲ್ಲ ಜನರಿಗೆ ಬರಬೇಕು ಅಂತ ಎಲ್ಲ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ BO ಅವ್ರಿಗೆ ಫೋನ್ ಮಾಡಿ ಸಂಡೇ ಇದ್ರೂ ಎಲ್ಲರೂ ಅಟೆಂಡ್ ಆಗಬೇಕು ಅಂತೇಳಿ ಈ ಥರ ಪ್ರೆಷರ್ ಹಾಕಿ ಮತ್ತು ಕೆಲವೆಲ್ಲ ಕೂಲಿ ಹೆಣ್ಮಕ್ಳಿಗೆಲ್ಲ ಕರೆಸಿ ಸಭೆ ಮಾಡಿದ್ದಾರೆ ಇವರು. ಯಾಕಂತಂದ್ರೆ ಇವರು ಜನ ಬರಲ್ಲ ನಿರೀಕ್ಷೆ ಇದ್ದಾಗ ಈ ಥರ ಒಂದು ವಾಮ ಮಾರ್ಗಕ್ಕೆ ಹೋಗ್ಯಾರ. ಮತ್ತು ಇವರು ಹೇಳ್ತಾರೆ ವಿವಿಧ ಕಾರ್ಯಕ್ರಮಗಳು ಮಾಡಿದ್ದ ಕಾರ್ಯಕ್ರಮಗಳು ಪ್ರತಿ ಸಲ ಮತ್ತೆ ಉದ್ಘಾಟನೆ. ಯಾವುದು ಅಂತಂದರೆ ಸ್ಲಮ್ ಬೋರ್ಡ್ದವ್ರದ್ದು ಸುಮಾರು 1,000 ಮನೆಗಳು ಈಗಾಗಲೇ ಸೋಮಣ್ಣವರು ಅಂತ ಶಂಕುಸ್ಥಾಪನೆ ಹಾಕಿದ್ರು. ಬೊಮ್ಮಾಯಿ ಸರ್ಕಾರ ಇದ್ದಾಗ ಅದು ಉದ್ಘಾಟನೆ ಮಾಡ್ಯಾರ. ಪ್ರತಿ ಎಲೆಕ್ಷನ್ದಾಗ ಅದು ಹಕ್ಕುಪತ್ರ ಕೊಟ್ಟೆ ಅದನ್ನು ಅಲಾಟ್ಮೆಂಟ್ ಅಂತ ಹೇಳ್ತಾರೆ. ನಿನ್ನೇನೋ ಇದಕ್ಕೆ ಮಾಡ್ಯಾರ, ನಿನ್ನೆ ಹಕ್ಕುಪತ್ರ ಕೊಟ್ಟಾರ. ಇದು ಪ್ರತಿಯೊಂದು ಅದೊಂದು ಗಿಮಿಕ್ ಮಾಡಿಬಿಟ್ರೆ ಅದು ಎಷ್ಟು ಸಲ ಉದ್ಘಾಟನೆ ಮಾಡ್ತೀರಿ. ಮತ್ತು ಮೊನ್ನೆ CM ಬರ್ತಾರ, DCM ಬರ್ತಾರ ಅಂತ ಹೇಳಿದ್ರಲ್ಲ, ಈ ಯಾದಗಿರಿ ಕ್ರಾಸಿಂದ ಚಿತ್ತಾಪುರ ತನಕ ರೋಡ್ ರಿಪೇರಿ ಮಾಡ್ಯಾರ. ಅದು ಹೆಂಗೆ ಮಾಡ್ಯಾರ ಅಂದ್ರೆ ತಿರುಪತಿ ಕಟಿಂಗ್ ಮಾಡ್ದಂಗೆ, ಅದು ಅರ್ಧ ಮಾಡೋದು ಬಿಟ್ಬಿಡೋದು. ಅದು ಏನು ಒಂದೇ ಸೈಡ್ ಮಾಡ್ಯಾರ. ರೋಡಿಂದ 2 ರೋಡ್ ಅದು ಪೂರ ಕನ್ಸ್ಟ್ರಕ್ಷನ್, ಹಾಫ್ ರೋಡ್ ಒಂದು 3-4 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ. ಇವರು ಇಡೀ ತಾಲೂಕದಾಗ ಯಾವುದೇ ಕ್ಷೇತ್ರ ಯಾವುದೇ ಏರಿಯಾದಾಗ ಹೋಗ್ರಿ, ಒಂದು ಕಡೆನೂ ನಿಮ್ಗೆ ರೋಡ್ ಇಲ್ಲ. ಸ್ವಲ್ಪ 4 ವಾರಲಿಂದ ನೀವು ಸನ್ನತಿಗೆ ಹೋಗ್ರಿ, ಈ ಕಡೆ ಎಲ್ಲ ಹಳ್ಳಿಗಳದಾಗ ಹೋಗ್ರಿ, ಎಲ್ಲಿ ರೋಡ್ಗಳು ಒಂದು ಸ್ಥಿತಿ ಸರಿಯಾಗಿಲ್ಲ. ಅಂತ ಒಂದು ದೈನಂದಿನ ಸ್ಥಿತಿ ತಾಲೂಕದಾಗ ಇವರು 1,000 ಕೋಟಿ 2,000 ಕೋಟಿ ಅಂತ ಇವರು ಒಂದು ನಾಟಕ ಮಾಡ್ತಾರೆ. ಇವರು ನೀವು ನೋಡ್ರಿ, ಪತ್ರಕರ್ತರು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಯಾವ ಕ್ಷೇತ್ರದಾಗ ರೋಡ್ಗಳು ಚಲೋ ನೋಡ್ರಿ. ಇವು ವಾಡಿ ಮತ್ತು ಚಿತ್ತಾಪುರಗಳಾಗ ಎಲ್ಲ ಡ್ರೈನ್ ತುಂಬಿ, ವಾಡಿ ಅನ್ನೋದಂತೂ ಸ್ಲಮ್ಗಿಂತ ಹತ್ತದಾಗ್ಬಿಟ್ಟದ. ಅಷ್ಟು ಗಟರ್ಗಳು ತುಂಬಿ ಅದು ಸ್ಮೆಲ್ ಮಾಡ್ತಿದ್ದಾವ. ಊರು ತುಂಬ ಹಂದಿ ನರಿ ನಾಯಿಗಳಲ್ಲೆಲ್ಲ ವಾಶ ಮಾಡಿಬಿಟ್ಟಾವ. ವಾಡಿ ಪರಿಸ್ಥಿತಿ ಹಂಗದ. ಇವ್ರು ಏನೋ ಹೇಳ್ತಾರೆ, ನಾವು ಭಾಳ ಅಭಿವೃದ್ಧಿ ಮಾಡೀವಿ ಅಂತ ಹೇಳ್ತಾರೆ. ಈಗ ಸ್ವತಃ ಪ್ರಿಯಾಂಕ್ ಅವರೇ ಚೀಫ್ ಆಫೀಸರ್ ಮೇಲೆಲ್ಲ ಹರಿಹಾಯ್ತಾರೆ. ಮೊನ್ನೆ ಹೈಮಸ್ ಲೈಟ್ಗಳು ಚಾಲು ಮಾಡಿಲ್ಲ ಅಂತ. ನಾಳೆ ಕಾರ್ಯಕ್ರಮದ ಇವತ್ತು ಮಾಡಿದ್ರೆ ಹೇಳುತ್ತೆ. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಅವ್ರು ಹಿಡ್ತಾನೆ ಇಲ್ಲ. ತಿಂಗಳಿಗೋ 2 ತಿಂಗಳಿಗೊಮ್ಮೆ ಬರ್ತಾರೆ. ಈಗ ನಮ್ದು ಸುಮಾರು MP ಎಲೆಕ್ಷನ್ ಆಗಿ 2 ವರ್ಷ ಆಯ್ತು. ನಮ್ಮ MP ಸಾಹೇಬ್ರ ಕ್ಷೇತ್ರ ಕಡೆಗೆ ಬಂದಿಲ್ಲ. ಮೊನ್ನೆ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಯಾರ ಅವರು. ಆ MP ಸಾಹೇಬ್ರೆ ಇದ್ದಿಲ್ಲ. ಅವ್ರಿಗೆ ಮೋಸ್ಟ್ಲಿ ದಿಗ್ಬಂಧನ ಹಾಕಿದಾರೋ ಗೃಹ ಬಂಧನ ತೆಗಿತಾರೋ ಗೊತ್ತಿಲ್ಲ. ಯಾಕಂದ್ರೆ ಕ್ಷೇತ್ರಕ್ಕೆ ಅವ್ರು ಒಂದು ಗೆದ್ದ ಮೇಲೆ ಈ ಕಡೆ ಒಂದು ಸಲ ಏನೋ ಸನ್ಮಾನ ಕಾರ್ಯಕ್ರಮ ಬಂದವರು 2 ವರ್ಷ ಆಗ್ಲೇ ಬರ್ತಾರೆ. ಇಲ್ಲಿ ಕ್ಷೇತ್ರಕ್ಕೆ ಬಂದಿಲ್ಲ. ಈ ಥರ ಇವರು ಎಲ್ಲ ಇದಿಟ್ಕೊಂಡು ಬರೀ ಟೀಕೆ ಮಾಡೋದು, ಆ BJPದವರು ಬೈಯೋರು, ಇದೇ ಕೆಲಸ ಆಗ್ಯದ ಎಂದು. ಆದರೆ ಮತ್ತು ಇವರು ಯಾವಾಗಲೂ RSS ಬೈಯಂಥ ಪ್ರಿಯಾಂಕ್ ಅವರು ಈ ಸಲ ಒಂದು ಒಳ್ಳೆ ಬೆಳವಣಿಗೆ ಏನಪ್ಪ ಅಂತಂದರೆ, ಭಾಷಣ ಮಾಡೋತ್ತಿಗೆ ಇವ್ರು ಏನು ಹೇಳ್ಯಾರಂದ್ರೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ. ಅದಕ್ಕೆ ನಾವು ಭಾಳ ಸ್ವಾಗತಿಸ್ತೀವಿ. ಯಾಕಂದರೆ ಅದು ಸ್ಲೋಗನ್ ನಮ್ದು. ಅದು ಮೋಸ್ಟ್ಲಿ ಅವ್ರಿಗೆ RSS ಬೈದು RSS ಮೇಲೆ ಹೋಗಿ ಏನು ಪ್ರೀತಿಯಾಗಿರ್ಬೇಕು. ಅದಕ್ಕೆ ಭಾರತ್ ಮಾತಾ ಕಿ ಜೈ ಅಂದ್ರೆ. ಯಾಕಂದ್ರೆ ಇವರು ಕಾಂಗ್ರೆಸ್ ಸಂಸ್ಕೃತಿ ಒಳಗೆ ಭಾರತ್ ಮಾತಾ ಜೈ ಅಲ್ಲ, ಸೋನಿಯಾ ಮಾತಾ ಕಿ ಜೈ, ಇಟಲಿ ಮಾತಾ ಕಿ ಜೈ, ರಾಹುಲ್ ಪಿತಾ ಕಿ ಜೈ ಅನ್ನೋದು ಇವ್ರದ್ದು ಸಂಸ್ಕೃತಿ. ಫಸ್ಟ್ ಟೈಮ್ ಪ್ರಿಯಾಂಕ್ ಅವರು ಭಾರತ್ ಮಾತಾ ಕಿ ಜೈ ಅಂತಾರ. ಅದು ನಮ್ಗೆ ಭಾಳ ಖುಷಿ ಕೊಟ್ಟದ. ಅದು ನಮ್ಮ ಸ್ಲೋಗನ್ನು. ಅದಕ್ಕೆ ನಾವು ಅದಕ್ಕೂ ಸ್ವಾಗತ ಮಾಡ್ತೀವಿ. ಅದಕ್ಕೆ ನಾನು ಇಷ್ಟೆಲ್ಲ ನನಗೆ ಈ ವಿಷಯಗಳು ತಿಳಿಸಿ. ಇಡೀ ರಾಜಕೀಯ ಕಾರ್ಯಕ್ರಮ ಮಾಡಿರೋದು ಪೈಲೆ ಖಂಡನೀಯವಾದಂಥ ವಿಷಯ. ಅದ್ರ ಜೊತೆಗೆ ಇವತ್ತು ಅಭಿವೃದ್ಧಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಹಿಂದೂ ಸಭೆ ಕರೆದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಪ್ರೆಸ್ ಮೀಟ್ ಕರೆದಂಥ ಸಂದರ್ಭದಲ್ಲಿ ಆಗಿರ್ಬೋದು, ನಾವೆಲ್ಲರನ್ನೂ ಕೂಡ ಅಭಿವೃದ್ಧಿ ದೃಷ್ಟಿದಾಗ ಯಾರನ್ನೂ ಕೂಡ ವಿರೋಧಿಲ್ಲ BJP. ಇವತ್ತು ಅಭಿವೃದ್ಧಿ ಹೆಸರನ್ನೆಲ್ಲ ಒಂದು ರಾಜಕಾರಣಿ ಮಾಡೋದಕ್ಕೆ ನಮ್ಗೆ ಇರೋದಿಲ್ಲ. ಜೊತೆಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೋದ ಸಲ ಒಂದು 2,000 ಕೋಟಿ ತಂದಿನಿ, ಈ ಸಲ 1,000 ಕೋಟಿ ತಂದಿನಿ. ದಿನನಿತ್ಯದಾಗ
ದಿನನಿತ್ಯ ಕೆಲಸದಾಗ ಇದು ಒಂದು ಅಭಿವೃದ್ಧಿ ದೃಷ್ಟಿದಾಗ ಹೇಳಿದಾಗ ಅಭಿವೃದ್ಧಿ ಹೆಂಗದಂತೂ ಕೂಡ ವಿರೋಧ ಪಕ್ಷದವ್ರು ಹೇಳಬೇಕಲ್ಲ ಅವ್ರು ಬರೋದಕ್ಕೆ ಎಂಥ ಒಂದು ಅಭಿವೃದ್ಧಿ ಮಾಡ್ಲತ್ತಾರ, ಎಂತಿಂಥ ಅಭಿವೃದ್ಧಿ ಮಾಡ್ರಿ ಇಲ್ಲಿ ಚಿತ್ತಾಪುರ ತಾಲೂಕದಾಗ. ಇವತ್ತು ಹಿಂದೆ ರಸ್ತೆ ಇರಲಿಲ್ಲ ಅಂತನಂಥ ಮಾತನ್ನು ಕೂಡ ವೇದಿಕೆ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ರಸ್ತೆ ಇರಲಿಲ್ಲ ಅಂದರೆ ಹಿಂದಿರೋಂಥ ಎಮ್ ಎಲ್ ಎರು ಬಾಬುರಾವ್ ಚುಂಚೇಶ್ವರ್ ಇದ್ದರು, ಅವ್ರೇನು ಮಾಡಿಲ್ಲ ಅಂತ ಅವರು ವೇದಿಕೆ ಮೇಲೆ ಅವ್ರು ಹೇಳಿಬಿಟ್ರು. ಹಿಂದಿರೋಂಥ ವಿಶ್ವನಾಥ್ ಪಾಟೀಲ್ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಕೂಡ ಮೊರಾರ್ಜಿ ಶಾಲೆ ವಸತಿ ಶಾಲೆಗಳಾಗಿರ್ಬೋದು, ಎಲ್ಲಿ ಖರ್ಗೆ ಸಾಬರು ಅಲ್ಲಿ ಕ್ಷೇತ್ರದಾಗ ಎಮ್ ಎಲ್ ಎ ಇದ್ದಂಥ ಸಂದರ್ಭದಾಗ ಅಲ್ಲಿರಲಿಲ್ಲ. 18 ತಿಂಗಳಲ್ಲಿ ಚಿತ್ತಾಪುರಿನ ಚಿತ್ರಣನೆ ಬದಲಾವಣೆ ಮಾಡಿದಂಥ ಉದಾಹರಣೆ ನಮಗೆ ಇವತ್ತೇನು ಇಬ್ಬರು ಸಮ್ಮಿಶ್ರ ಸರ್ಕಾರ ಇದ್ದೀವಲ್ಲ ಆ ಸರ್ಕಾರದಲ್ಲಿ ಆದಂಥ ಅಭಿವೃದ್ಧಿಗಳು ಇವತ್ತು ಕಾಲೇಜ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಕಟ್ಟಡಗಳು ಕಟ್ಟಿರ್ಬೋದು. ಕಟ್ಟಡ ಕಟ್ಟೋದಕ್ಕೆ ಆಂಧ್ರ ನಿಂತಿಗೆ ಯಾರೋ ಕಾಂಟ್ರಾಕ್ಟರ್ ಕರ್ಕೊಂಬಂದಿಗೆ ಕಟ್ಟಡ ಕಟ್ಟಕ್ಕೆ ಛಲ ಆಗಿರ್ಬೋದು. ಆದರೆ ನಿಜವಾಗಲೂ ಕೂಡ ಇವತ್ತು ಹಬ್ಬಗಳವ, ಆ ಹಬ್ಬ ಮಾಡೋಕ್ಕಿಂತ ಮುಂಚಿತ ಕಾಲೇಜ್ಗಳು ಶಾಲೆಗಳು ಯಾರು ತಂದಿದ್ದೀರಮ್ಮ ಅಂತ ಕೂಡ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು 1000 ಕೋಟಿ ತಂದದ್ದು 5 ವರ್ಷನ್ಯಾಗ 10 ವರ್ಷನ್ಯಾಗ ನಿಮ್ಮ ಅಧಿಕಾರ ಇರುವಂಥ ಸಂದರ್ಭದಲ್ಲಿ 3 ಸಲ ಮಂತ್ರಿ ಇದ್ರಿ. ಇವತ್ತು ನೀವು ಮಾಡೋದು ಏನಂತಂದ್ರೆ ಒಂದು 5 ವರ್ಷನ್ಯಾಗ 3 ಸಲ ರೋಡ್ ಮಾಡೋದು, ಅದು ನಿಮ್ಮ ಅಭಿವೃದ್ಧಿ. ಆದರೆ ಜನರ ಭಾವನೆಗಳಿಗೆ ಸ್ಪಂದಿಸಂತ ನಿಮ್ದೇನು ಕೆಲಸಗಳವ? ಅಭಿವೃದ್ಧಿ ಮಾಡೋ ವಿಷಯದಾಗ ನಾವೇನು ಎರಡು ಮಾತಿಲ್ಲ. ಅದ್ರ ಒಂದೇ ಅಭಿವೃದ್ಧಿಗಳು ಒಂದೊಂದು SCP ಆಗಿರ್ಬೋದು, TSP ದುಡ್ಡು ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, 5 ವರ್ಷದ 3 ಸಲ ರಸ್ತೆಗಳು ಮಾಡೋಂಥ ಕೆಲಸ ನಿಮ್ಮವ್ವ. ಇದೇ ನಿಮ್ಮ ಅಭಿವೃದ್ಧಿ. ಇವತ್ತು ಜನರಿಗೆ ಮೂಲಭೂತವಾದಂಥ ಸೌಕರ್ಯಗಳನ್ನು ಇವತ್ತು ಇವತ್ತು ನೌಕರಿ ಕೊಡುವಂಥ ಕೆಲಸ. ಯಾಕಂದ್ರೆ ನೀವು ITBT ಸಚಿವರಾಗಿದ್ದರೂ ಕೂಡ ಈ ಚಿತ್ತಾಪುರ ಮತಕ್ಷೇತ್ರದ ಜನರಿಗೆ, ನಿಮ್ಮ ವೋಟರ್ಸ್ಗಳಿಗೆ ಎಲ್ಲಿಯಾದರೂ ಒಂದಿಷ್ಟು ನೌಕರಿ ಹಚ್ಚಿರ ಅನ್ನೋದು ಉದಾಹರಣೆ ಹೇಳಿ. ಇವತ್ತು ಮಾಡಿದಂಥ ಕೆಲಸಗಳನ್ನೇ ಮತ್ತೆ ರಿಟರ್ನ್ ಮತ್ತೆ ಉದ್ಘಾಟನೆ ಮಾಡಿರಿ ಕೆಲವು. ಅದು 1 ವರ್ಷ ಪೂರ ನಿಮ್ಮ ಕಾರ್ಯಕರ್ತರು ಐತೆ, ನೀವು ಬರಲ್ಲ ಹಳ್ಳಿಗೆ ನಿಮ್ಮ ಕಾರ್ಯಕರ್ತರು ಅಂತ ಅವು 5 ಕೂಡಿಸಿಗೆ ಏನು ಮಾಡ್ತೀರಪ್ಪ ಅಂತಂದ್ರೆ ಅದು ಮತ್ತೊಂದು ಸಾರಿ ಉದ್ಘಾಟನೆ ಮಾಡ್ತೀರಿ. ಇವತ್ತು ಒಂದು ವೇಳೆ ಜನಪ್ರತಿನಿಧಿಗಳು ಉದ್ಘಾಟನೆ ಮಾಡಿದ್ರೆ ಮತ್ತೆ ಉದ್ಘಾಟನೆ ಮಾಡಿದ್ರೆ ಅಭ್ಯರ್ಥರ ಇಲ್ಲ. ಅಧಿಕಾರಿಗಳಿಗೆ ಒಂದು ಇವತ್ತು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉದ್ಘಾಟನೆ ಮಾಡಿದ ನೀವು ಕೂಡಿಸ್ರಿ, ಜನಪ್ರತಿನಿಧಿ ಯಾರನ್ನ ಇದ್ರು ಅಂತ ಕೂಡಿಸ್ಲಿ. ಅದರ ರಾಜಕೀಯವಾಗಿ ಪಾರ್ಟಿಯ ಪದಾಧಿಕಾರಿಗಳಿಗೆ ಕೂಡಿಸ್ರಿ ಅಂದ್ರೆ ಮುಂದಿನ ದಿನ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಯಾಕಂದ್ರೆ ಹಿಂದಿನ ವರ್ಷ ಪೂರ ಉದ್ಘಾಟನೆ ಮಾಡೋದು ಈ ವರ್ಷದಾಗ ಬಂದವ, ಈಗ ಮಾಡೋದು ಪೂರ ಮುಂದಿನ ವರ್ಷದಾಗ ಇವ್ರು ಉದ್ಘಾಟನೆ ಮಾಡ್ಕೊಂತ ಹೋಗಿ ಜನರಿಗೆ ಒಂದು ಏನಪ್ಪ ನಾವು ಮಾಡ್ಲತ್ತೀವಿ ಮಾಡೋದು ಕೆಲಸಗಳು ನಿಜವಾಗ್ಲೂ ಕೂಡ ಆ ಕಳಕಳಿ ಚಾಲುಕಿನ ಬಂದಾಗಿತ್ತು ಅಂತಂದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಆ ಕ್ಷೇತ್ರದಾಗ ಹಳ್ಳಿಗಳಿಗೆ 2 ಕೋಟಿ ಹಾಕಿನಿ 3 ಕೋಟಿ ಹಾಕಿನಿ ಅಂತ ಹೇಳಂತವ್ರು ಆ ಜನರ ಬಳಿ ಹೋಗಿ ಸ್ಪಂದಿಸಿ ಆ ಕೆಲಸದ ಹೇಳಬೇಕಾದಂಥ ಕರ್ತವ್ಯ ಇರ್ಬೇಕು. ಇವತ್ತಿನವರೆಗೂ ಎಲ್ಲಪ್ಪ ಅಂದ್ರೆ ಇದು ಮಾಡೋದು ಮತ್ತೊಂದು ಸಲ ಅಲ್ಲಿ ಹೋದ ಅವ್ರು ಬಂದಾಗೆ ಕಾಲುಗಳು ಕೊಡ್ತಾವೆ, ಇಲ್ಲಾಂದ್ರೆ ಅವ್ರ ಕಾರ್ಯಕರ್ತರಾಗಿ ಕಾಲು ಕೂಡಿಸ್ತಾರ. ಅಂದ್ರೆ 1 ವರ್ಷನೂ ಕೂಡ ಇದೇ ಮಾಡ್ಕೊತ ಹೋದಂಥ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು ವ್ಯವಸ್ಥೆ ಕೈ ಬಿಡಬೇಕು. ಯಾಕಂದ್ರೆ ನೀವೇನು ಮಾಡ್ಲತ್ತೀರಿ ಇದು ಜನರಿಗೆ ತೋರ್ಸೋಂಥ ಕೆಲಸ ಮಾಡ್ತಾ ಮತ್ತೊಂದಿನ ಕಾರ್ಯಕರ್ತನಿಂದ ಕೂಡ್ಸೋಂಥ ಕೆಲಸ ಇದು ಕೈ ಬಿಡಬೇಕು. ಯಾಕಂದ್ರೆ ಜನಪ್ರತಿನಿಧಿಗಳಾದವರು ಹೋಗಿ ಕೂಡ್ಸೋಂಥ ಕೆಲಸ ಆಗಿರ್ಬೇಕು. ಇನ್ನೊಂದು ಏನಂತಂದ್ರೆ SCP TSP ಹಣ ಇವತ್ತು ಈ ಕ್ಷೇತ್ರದಲ್ಲಿರುವಂಥ ಶಾಸಕರು, ಈ ಮೀಸಲಾತಿ ಒಳಗೊಂಡಂಥ ಶಾಸಕರು, ಯಾಕಂದ್ರೆ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅಂತವರಿಗೆ ತೆಗೆದುಗೆಸಿ ಹಿರಿಯರಾದಂಥ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ತೆಗೆದುಗೆಸಿ ಮಂತ್ರಿ ಆದರು. ಯಾಕಂದ್ರೆ ತಂದೆಯರ ಕೇಂದ್ರದಾಗ ಮಂತ್ರಿ ಇದ್ರು, ರಾಜ್ಯದಾಗ ಇವ್ರ ಮಂತ್ರಿ ಆದರು. ಹಿರಿಯರು ತೆಗೆದುಗೆಸಿ 5-6 ಸಲ ಗೆದ್ದು ಬಂದಂಥ 3 ಸಲ